ಹಲೋ. ನಮಸ್ಕಾರ ಮೇಡಮ್, ಭಾರ್ಗವಿ ಅವರ ಮಾತಾಡ್ತಿರೋದು? ಹಾಂ ಹೌದು. ನಾನು CBI ಬ್ಯಾಂಕಿಂದ ಕಾಲ್ ಮಾಡ್ತಿದ್ದೀನಿ. ನಿಮ್ಮ ಅಕೌಂಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಬ್ಲಾಕ್ ಆಗಿದೆ. ಇನ್ನೊಂದು 2 ಡೇಸಲ್ಲಿ ಅಕೌಂಟ್ ಕ್ಲೋಸ್ ಆಗೋಗುತ್ತೆ ಮೇಡಮ್. ಹೌದಾ? ಇವಾಗ ಏನು ಮಾಡಬೇಕು? ಮೇಡಮ್, ನಿಮ್ಮ ಡೆಬಿಟ್ ಕಾರ್ಡ್ನ ತಗೊಳ್ಳಿ. ಅದ್ರ ಮೇಲ್ಗಡೆ ಒಂದು ನಂಬರ್ ಇರುತ್ತೆ, ಅದನ್ನು ಓದ್ಬಿಟ್ಟು ನನಗೆ ಹೇಳ್ತೀರಾ? ಅಯ್ಯೋ, ನನ್ನ ಡೆಬಿಟ್ ಕಾರ್ಡ್ ಎಲ್ಲ ಇಟ್ಟು ಮರ್ತ್ಬಿಟ್ಟಿದ್ದೀನಲ್ಲಪ್ಪ. ನನ್ನ ಡೆಬಿಟ್ ಕಾರ್ಡ್ ಮೇಲಿರೋ ನಂಬರ್ನೆಲ್ಲ ಯೂಸ್ ಮಾಡಿಕೊಂಡು ನನ್ನ ಬ್ಯಾಂಕ್ ಅಕೌಂಟಲ್ಲಿರೋ ದುಡ್ಡನ್ನೆಲ್ಲ ಕದಿಯೋ ಪ್ಲ್ಯಾನ್ ಮಾಡಿದ್ದ. ಆದರೆ ನಾನು ಅದಕ್ಕೆಲ್ಲ ಬೀಳಲ್ಲ. ಮತ್ತು ಇವಾಗ ಏನು ಮಾಡಬೇಕು? ಪರವಾಗಿಲ್ಲ ಮೇಡಮ್, ನಾನು ನಿಮಗೆ ವಾಟ್ಸಪ್ಪಲ್ಲಿ ಒಂದು ಫೈಲ್ ಕಳಿಸಿದ್ದೀನಿ ಬ್ಯಾಂಕ್ ಕಡೆಯಿಂದ. ಅದನ್ನು ತೆಗೆದುಬಿಟ್ಟು ಅದರಲ್ಲಿ ಏನಿದೆ ಅಂತ ಓದಿ ಹೇಳ್ತೀರಾ? ಅಯ್ಯೋ, ನನ್ನ ಮೊಬೈಲಲ್ಲಿ ವಾಟ್ಸಪ್ಪೇ ಇಲ್ಲಲ್ಲಪ್ಪ. ಬ್ಯಾಂಕ್ ಫೈಲು ಅಂತ ಹೇಳಿ ಯಾವುದೋ APKನ ಡೌನ್ಲೋಡ್ ಮಾಡಿಸಿ ನನ್ನ ಅಕೌಂಟಿಂದ ದುಡ್ಡು ಎತ್ತೋ ಪ್ಲ್ಯಾನ್ ಮಾಡಿದ್ದೇನೆ. ನಾನು ಅದಕ್ಕೆಲ್ಲ ಬೀಳೋಲ್ಲ. ಇವಾಗ ಏನಪ್ಪ ಮಾಡೋದು? ಪರವಾಗಿಲ್ಲ ಮೇಡಮ್, ನಾನು ನಿಮ್ಮ ಫೋನ್ ನಂಬರ್ಗೆ ಒಂದು OTP ಕಳಿಸ್ತೀನಿ. ಆ OTPನ ಓದಿ ಹೇಳ್ತೀರಾ? ಅಯ್ಯೋ, OTPನ? ನಾನು ಕನ್ನಡಕ ಎಲ್ಲೋ ಇಟ್ಬಿಟ್ಟಿದ್ದೀನಪ್ಪ. ನನಗೆ ಹತ್ತಿರದಲ್ಲಿರೋದೆಲ್ಲ ಕಾಣೋದೇ ಇಲ್ಲ. ಶಾರ್ಟ್ ಸೈಟೆಡ್ನೆಸ್ಸು. OTP ಯೂಸ್ ಮಾಡಿಕೊಂಡು ನನ್ನ ಬ್ಯಾಂಕ್ ಅಕೌಂಟಲ್ಲಿರೋ ದುಡ್ಡನ್ನೆಲ್ಲ ಎತ್ತೋ ಪ್ರಯತ್ನ ಮಾಡ್ತೀನಿ. ಆದರೆ ನಾನು ಅದಕ್ಕೆಲ್ಲ ಬೀಳಲ್ಲ. ನಮಸ್ಕಾರ ಮೇಡಮ್, ನಾನು ಇನ್ಸ್ಪೆಕ್ಟರ್ ಸಾಯಿ ಕುಮಾರ್ ಮಾತಾಡ್ತಾ ಇರೋದು. ನಿಮ್ಮ ಮೇಲೆ ಒಂದು ಕೇಸ್ ಬಂದಿದೆ. ಏನು ಹೇಳ್ತಾ ಇದ್ದೀರಾ? ಉತ್ತರ ಪ್ರದೇಶಲ್ಲಿ ನಿಮ್ಮ ಹೆಸರಲ್ಲಿ ಒಂದು ಡ್ರಗ್ಸ್ ಪ್ಯಾಕೆಟ್ ಸಿಕ್ಕಿದೆ. ನಿಮ್ಮನ್ನ ಈ ಕೂಡಲೇ ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಮಾಡೋದು? 10 ಲಕ್ಷ ರೂಪಾಯಿ ಕೊಟ್ಟರೆ ಈ ಮ್ಯಾಟ್ರನ್ನ ಇವಾಗಲೇ ಸಾಲ್ವ್ ಮಾಡ್ತೀನಿ ಮೇಡಮ್. 10 ಲಕ್ಷನಾ? ಹಲೋ ಮೇಡಮ್. ಸಿಗ್ನಲ್. ಶಿಟ್. ನನ್ನ ಅಕೌಂಟ್ನ ಹ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಅದಾಗಲಿಲ್ಲ. ಅದಕ್ಕೆ ಇವಾಗ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಹತ್ರ ದುಡ್ಡು ಇಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೆ. ಈ ಭಾರ್ಗವಿ ಹತ್ರ ಯಾರು ದುಡ್ಡು ಕಿತ್ಕೊಳ್ಳೋಕ್ಕಾಗಲ್ಲ. ಅಮ್ಮ, ಯಾಕಮ್ಮ, ಏನಾಯಿತು? ಅಮ್ಮ, ಗಂಡನ ಕಡೆಯವರು ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ರಮ್ಮ. ಚೂಡಿದಾರ ಹಾಕ್ಕೊಳ್ಳೋಕ್ಕೂ ಬಿಡಲಿಲ್ಲ, ನೈಟಿಲ್ಲೇ ಕಳಿಸ್ಬಿಟ್ರಮ್ಮ. ಯಾಕೆ? ನಾವು ಕೊಟ್ಟಿದ್ದ ವರದಕ್ಷಿಣೆ ಅವ್ರಿಗೆ ಸಾಕಾಗ್ತಿಲ್ವಂತಮ್ಮ, ಇನ್ನೂ ಬೇಕಂತೆ. ತಗೊಳಮ್ಮ, ಈ ಚಿನ್ನ ತಗೋ. ಈ ಬ್ಯಾಗಲ್ಲಿ ದುಡ್ಡು ಮತ್ತು ಆಸ್ತಿ ಪತ್ರ ಇದೆ, ತಗೋ. ಹೋಗಿ ಅವ್ರಿಗೆಲ್ಲ ಕೊಟ್ಬಿಡು. ತುಂಬ ಥ್ಯಾಂಕ್ಸ್ ಅಮ್ಮ. ನನ್ನ ಮಾಂಗಲ್ಯ ಉಳಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾನಿವಾಗ ಮುತ್ತೈದೆಯಾಗಿ ಸಾಯ್ಬೋದು. ಈ ಭಾರ್ಗವಿ ಹತ್ರ ಯಾರು ದುಡ್ಡು ಕಿತ್ಕೊಳ್ಳೋಕ್ಕಾಗಲ್ಲ. ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ.